ಅಣ್ಣ ಪೇಪರ್ ಬಗ್ಗೆ ಎರಡು ಮಾತು ಹೇಳುವಾಗ ಪೇಪರ್ ಅನ್ನ ಬಹಳ ಈಸಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಹಾಸ್ಟೆಲ್ ಇಂದ ಬಂದಿದ್ ಕೂಡ್ಲೆ ಭಯಂಕರ ಬಿಸ್ಲಿತ್ತು ಗುರು. ಇವತ್ತಂದ್ರು ಮಧ್ಯಾಹ್ನ ಎಕ್ಸಾಮಿಗೆ ಹೋಗೋಕೆ ಮೂಡಿರ್ಲಿಲ್ಲ. ಆಟೋ ಇಟ್ಕೊಂಡು ಸೀದಾ ನಾನು ಹೊಂಟಿದ್ದೆ ಮತ್ತೆ ನಮ್ ಕಾಲೇಜ್ ಕಡೆ ಬಂದು ಸೀದಾ ಸಿಜಿ ಹತ್ರ ಹೇಳ್ಕೊಂಡಿದ್ ಕೂಡ್ಲೆ ಮತ್ತೆ ಸ್ವಲ್ಪ ಹೊಟ್ಟೆ ಸಿಗತ್ತಂತ ನಾನು ಹೋಗಿದ್ದೆ ಸೀದಾ ಊಟ ಮಾಡೋಕೆ. ಹೊಟ್ಟೆಗೆ ಹೆಗರಿಸ್ ಹಾಕೊಂಡು ಮತ್ತೆ ನಾನು ಅಲ್ಲಿಂದ ಸೀದಾ ಜಾಗ ಖಾಲಿ ಮಾಡಿದ್ದೆ ನಮ್ಮ ಕಾಲೇಜ್ ಕಡೆ. ಕಾಲೇಜ್ಗೆ ಬಂದ್ಮೇಲೆ ನೋಡ್ತಾ ಇದ್ದೀನಿ ನಮ್ಮ ಹುಡುಗರೆಲ್ಲ ಫುಲ್ ಸ್ಟಡಿ ಮಾಡ್ತಿದ್ದಾರೆ ಗುರು. ಇವತ್ತಂದ್ರು ಎಕ್ಸಾಮ್ ಏನ್ ಚಿತಾಲ್ ಪತಾಲ್ ಮಾಡ್ತಾರೋ. ಎಲ್ರಿಗೂ ಎಕ್ಸಾಮ್ ಟೆನ್ಷನ್ ಇದ್ರೆ ನಮ್ಮ ಹುಡುಗರಿಗೆ ಜಗಳ ಮಾಡೋ ಟೆನ್ಷನ್ ಇದೆ ಗುರು. ರೂಮ್ಗೆ ಎಂಟ್ರಿ ಆಗ್ತಾ ಇದ್ದಂಗೆನೆ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಫುಲ್ ಗ್ರೂಪ್ ಸ್ಟಡಿ ಮಾಡ್ತಿದ್ರು ಗುರು. ಹಾಗೆ ಮಾಡ್ತಾ ನಾನ್ ನೋಡ್ತಿದ್ದಂಗೆ ಎಲ್ರು ನನ್ನನ್ನು ಹೇಳೋರು ನೀನ್ ಮಾಡೋ ಅಂತ. ಹಾಗೆ ಸುಮ್ನೆ ನನ್ನಕ್ಕಂತ ಸುಮ್ನೆ ಸ್ಮೈಲ್ ಮಾಡ್ದೆ. ಓದದ್ ಕಲೀರಿ, ಅನ್ಎಜುಕೇಟೆಡ್ ಬಡೇತವ. ನಿಜ ಗುರು, ಇಂಥ ರೂಮ್ಸ್ ಪ್ರೆಷರ್ ಯಾವತ್ತೂ ನಮ್ ಎಕ್ಸಾಮ್ ಬೀಳ್ಬಾರ್ದು ಗುರು. ಹೆವಿ ಸ್ಟ್ರಿಕ್ಟ್ ಅಂದ್ರೆ ಹೆವಿ ಸ್ಟ್ರಿಕ್ಟ್. ನಮ್ ಪರಿಸ್ಥಿತಿ ಹಂಗಿತ್ತಂದ್ರೆ ಭಗವಂತನಿಗೆ ಗೊತ್ತು. ಎಕ್ಸಾಮ್ ಮುಗಿಸ್ಕೊಂಡ್ ಬಂದ್ಮೇಲೆ ನಮ್ಮ ಹುಡುಗರು ಯಾವ ತರ ಹೇಳ್ತಾರೆ ಅಂತ ನೋಡಿ ಗೈಸ್ ನೀವೇ. ಅಣ್ಣ ಪೇಪರ್ ಬಗ್ಗೆ ಎರಡು ಮಾತು ಹೇಳುವಾಗ ಪೇಪರ್ ಅನ್ನ ಬಹಳ ಈಸಿ ಕೊಡ್ರಿ, ಆದ್ರೆ ಏನ್ ಮಾಡ್ತೀವಿ ನಮ್ಮ ಹುಡ್ರಿ ಬಹಳ ಟಫ್ ಆಗಿತ್ತು. ನಮ್ಮಂತ ಆಕಾಶದಿಂದ ಹುಡುಗರಿಗೆ ಟಫ್ ಆಗಿತ್ತು. ಯಾಕಂದ್ರೆ ಅವ್ರು ಓದಿರಲ್ರಿ, ಸದ್ಯ ನೀಟಾಗಿ ಓದಿರಲ್ಲ. ಇಲ್ಲಿ ಇವನು ನಮ್ಮ ಆಕಾಶ ತೋರಿಸಿದ್ರು ಬರಲ್ರಿ ಅಂತ ಹುಡುಗರು. ಮತ್ತೆ ಎಲ್ರಿಗೂ ಬಾಯ್ ಅಂತ ಹೇಳ್ಕೊಂಡು ಮತ್ತೆ ನಾನು ಹೊಂಟಿದ್ದೆ ಸೀದಾ ನಮ್ಮ ಹಾಸ್ಟೆಲ್ಗೆ. ನನ್ನ ವಿಡಿಯೋಸ್ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಫಾಲೋ ಮಾಡ್ಕೊಳ್ಳಿ.